ನಾನು ಅಧೈರ್ಯ ಆಗಿಲ್ಲ. ನಾನು ಮೊದಲೇ ಹೇಳಿದೆ, ನಾನು ಸನ್ಯಾಸಿ ಯಾರು ಕಿತ್ಕೊಳಕ್ಕಾಗಲ್ಲ ಅಂತ. ಯಾಕಂತಂದ್ರೆ ಇವತ್ತು ಹೇಳ್ತೀನಿ ಬಹಳ ಗಟ್ಟಾಗಿ, ಪ್ರಾಣ ಜಾಯ ಪರ ವಚನ ನ ಜಾಯ ಅಂತ. ಪ್ರಾಣ ಹೋದ ನಾವು ಕೊಟ್ಟ ಮಾತು ಹೋಗಬಾರ್ದು ಅಂತ ಹೇಳಿ ಈ ಮಠಕ್ಕೆ ಬಂದೇನೆ. ಇದೇ ಮಠದಲ್ಲಿ ನಾನು ಮಣ್ಣಾಗ್ತೇನೆ ವಿನಃ ಮತ್ತೇನಾಗಲಿಲ್ಲ. ನನ್ನ ಜೀವ ಇರುವವರೆಗೂ ಸಮಾಜ ಸುತ್ತೀನಿ, ಸುತ್ತು ಕಟ್ಟು ಅಂತ ಹೇಳ್ತೀನಿ. ನಮ್ಮ ಜಯದೇವ ಜಗ ಹೇಳ್ತಾ ಇದ್ರು, ಸುತ್ತು ಸಮಾಜವನ್ನ ಕಟ್ಟು ಅಂತೇಳಿ. ಬರೀ ನಾನೆಲ್ಲ, ನಮ್ಮ ಕೂಡಲ ಸಂಗಮ ಸ್ವಾಮಿಗಳು, ನಮ್ಮ ಸಿದ್ಧಲಿಂಗ ಸ್ವಾಮಿಗಳು, ಜೊತೆಗೆ ಎಲ್ಲಾ ಪಂಚಮಸಾಲಿ ಸಮಾಜ, ಸಣ್ಣ ಪುಟ್ಟ ದೊಡ್ಡ ಮಠ ಯಾವ ನೋಡಲ್ಲ. ಪಂಚಮಸಾಲಿ ನಮ್ಮವನು ಎಲ್ಲ ಕುಡ್ಕೊಂಡು ನಾವು ಸ್ವಾಮಿಗಳೆಲ್ಲ ಒಂದಾಗ್ತೇವೆ. ನೀವು ಭಕ್ತರೆಲ್ಲ ಒಂದಾಗ್ರಿ, ನಮ್ಮ ರಾಜಕಾರಣಿಗಳು ಎಲ್ಲರೂ ಒಂದಾಗಿ ಈ ಸಮಾಜವನ್ನ ಮೇಲೆತ್ತುವಂತಹ ಮಹಾನ್ ಕೆಲಸವನ್ನ ನಾವು ನೀವೆಲ್ಲ ಮಾಡೋಣ. ನಮ್ಮನ್ನ ಪದಚ್ಯುತಿಗೊಳಿಸಕ್ ಯಾರಿಂದಲೂ ಸಾಧ್ಯವಿಲ್ಲ. ಅದು ಅವರ ಭ್ರಮೆ. ಸಮಾಜವೇ ನನ್ನ ಸಂಪತ್ತು. ಇನ್ನು ಅನೇಕ ವಿಚಾರಗಳಿದಾವೆ. ಸಮಯದ ಅಭಾವದಿಂದ ಭಕ್ತರಿಗೆ ನಮ್ಮೆಲ್ಲರೂ ಇವತ್ತೇನು ಪರಮೇಶ್ ಗೌಡ್ರು ಇದಾರಲ್ಲ, ಪರಮೇಶ್ ಗೌಡ್ರು ಏನ್ ಕಮಿಟ್ಮೆಂಟ್ ಮಾಡಿದಾರಲ್ಲ, ಬುಟ್ಮಳೆ ನಮ್ಮ ಶಂಕರ ಗೌಡ್ರು, ಈ ಕಡೆ ಡಾಕ್ಟರ್ ವೀರಾಪುರವರು, ಇನ್ನು ನಮ್ಮ ಎಲ್ಲ ಹಿರಿಯರಿದಾರಲ್ಲ, ನಾಗೇಂದ್ರ ಅವರು, ನಮ್ಮ ಅಜಯ್ ಕುಮಾರ್ ಅವರು, ನನಗೂ ಅನೇಕ ವಿಚಾರಗಳಲ್ಲಿ ನನಗೂ ನೋವಿದೆ. ಕೆಲವೊಂದು ನಾವು ಕೂಡ ಸಂದರ್ಭದಲ್ಲಿ ಕೆಲವೊಂದು ನಮ್ಮಿಂದನೂ ಈ ತರ ಆಗಿದ್ದಾವೆ, ಕೆಲವೊಂದು ಆಗಿದ್ದಾವೆ. ಅದನ್ನ ನಾನು ಒಪ್ಕೊಂತೀನಿ. ಯಾಕಂದ್ರೆ ನಾವು ತಿಳಿಸ್ತೀವಿ. ನಾನು ಅಧೈರ್ಯ ಆಗಿಲ್ಲ. ನಾನು ಮೊದಲೇ ಹೇಳಿದೆ, ನಾನು ಸನ್ಯಾಸಿ ಯಾರು ಕಿತ್ಕೊಳಕ್ಕಾಗಲ್ಲ ಅಂತ. ಯಾಕಂತಂದ್ರೆ ಇವತ್ತು ಹೇಳ್ತೀನಿ ಬಹಳ ಗಟ್ಟಾಗಿ, ಪ್ರಾಣ ಜಾಯ ಪರ ವಚನ ನ ಜಾಯ ಅಂತ. ಪ್ರಾಣ ಹೋದ ನಾವು ಕೊಟ್ಟ ಮಾತು ಹೋಗಬಾರ್ದು ಅಂತ ಹೇಳಿ ಈ ಮಠಕ್ಕೆ ಬಂದೇನೆ. ಇದೇ ಮಠದಲ್ಲಿ ನಾನು ಮಣ್ಣಾಗ್ತೇನೆ ವಿನಃ ಮತ್ತೇನಾಗಲಿಲ್ಲ. ನನ್ನ ಜೀವ ಇರುವವರೆಗೂ ಸಮಾಜ ಸುತ್ತೀನಿ, ಸುತ್ತು ಕಟ್ಟು ಅಂತ ಹೇಳ್ತೀನಿ. ನಮ್ಮ ಜಯದೇವ ಜಗ ಹೇಳ್ತಾ ಇದ್ರು, ಸುತ್ತು ಸಮಾಜವನ್ನ ಕಟ್ಟು ಅಂತೇಳಿ. ಬರೀ ನಾನೆಲ್ಲ, ನಮ್ಮ ಕೂಡಲ ಸಂಗಮ ಸ್ವಾಮಿಗಳು, ನಮ್ಮ ಸಿದ್ಧಲಿಂಗ ಸ್ವಾಮಿಗಳು, ಜೊತೆಗೆ ಎಲ್ಲಾ ಪಂಚಮಸಾಲಿ ಸಮಾಜ, ಸಣ್ಣ ಪುಟ್ಟ ದೊಡ್ಡ ಮಠ ಯಾವ ನೋಡಲ್ಲ. ಪಂಚಮಸಾಲಿ ನಮ್ಮವನು ಎಲ್ಲ ಕುಡ್ಕೊಂಡು ನಾವು ಸ್ವಾಮಿಗಳೆಲ್ಲ ಒಂದಾಗ್ತೇವೆ. ನೀವು ಭಕ್ತರೆಲ್ಲ ಒಂದಾಗ್ರಿ, ನಮ್ಮ ರಾಜಕಾರಣಿಗಳು ಎಲ್ಲರೂ ಒಂದಾಗಿ ಈ ಸಮಾಜವನ್ನ ಮೇಲೆತ್ತುವಂತಹ ಮಹಾನ್ ಕೆಲಸವನ್ನ ನಾವು ನೀವೆಲ್ಲ ಮಾಡೋಣ. ನಮ್ಮನ್ನ ಪದಚ್ಯುತಿಗೊಳಿಸಕ್ ಯಾರಿಂದಲೂ ಸಾಧ್ಯವಿಲ್ಲ. ಅದು ಅವರ ಭ್ರಮೆ. ಸಮಾಜವೇ ನನ್ನ ಸಂಪತ್ತು. ಇನ್ನು ಅನೇಕ ವಿಚಾರಗಳಿದಾವೆ. ಸಮಯದ ಅಭಾವದಿಂದ ಭಕ್ತರಿಗೆ ನಮ್ಮೆಲ್ಲರೂ ಇವತ್ತೇನು ಪರಮೇಶ್ ಗೌಡ್ರು ಇದಾರಲ್ಲ, ಪರಮೇಶ್ ಗೌಡ್ರು ಏನ್ ಕಮಿಟ್ಮೆಂಟ್ ಮಾಡಿದಾರಲ್ಲ, ಬುಟ್ಮಳೆ ನಮ್ಮ ಶಂಕರ ಗೌಡ್ರು, ಈ ಕಡೆ ಡಾಕ್ಟರ್ ವೀರಾಪುರವರು, ಇನ್ನು ನಮ್ಮ ಎಲ್ಲ ಹಿರಿಯರಿದಾರಲ್ಲ, ನಾಗೇಂದ್ರ ಅವರು, ನಮ್ಮ ಅಜಯ್ ಕುಮಾರ್ ಅವರು, ನನಗೂ ಅನೇಕ ವಿಚಾರಗಳಲ್ಲಿ ನನಗೂ ನೋವಿದೆ. ಕೆಲವೊಂದು ನಾವು ಕೂಡ ಸಂದರ್ಭದಲ್ಲಿ ಕೆಲವೊಂದು ನಮ್ಮಿಂದನೂ ಈ ತರ ಆಗಿದ್ದಾವೆ, ಕೆಲವೊಂದು ಆಗಿದ್ದಾವೆ. ಅದನ್ನ ನಾನು ಒಪ್ಕೊಂತೀನಿ. ಯಾಕಂದ್ರೆ ಎದೆಯಾಳದ ಮಾತು ಹೇಳಕ್ಕೆ ಎದೆಗಾರಿಕೆ ಬೇಕಂತೆ. ಆ ಎದೆಗಾರಿಕೆ ನಮಗಿದೆ. ಇವತ್ತು ನಮ್ಮ ಶಿವಶಂಕರ್ ಅವರು, ನೀವ್ಯಾರೋ ಗುರುಗಳು ತಪ್ಪಂದ್ರೆ ನಾನು ಒಪ್ಕೊಂತೀನಿ. ಯಾಕಂದ್ರೆ ನೀವೆಲ್ಲ ನನ್ನ ತಂದೆ ತಾಯಿಗಳು, ನೀವೆಲ್ಲ ನನ್ನ ಸುಧಾರಿಸ್ಕೋಬೇಕು. ನಾವು ಏನಾಗೆ ನೀನೇ ಗತಿ, ನಿನಗೆ ನಾನೇ ಗತಿ ಅನ್ನುವಂಥದ್ದು ಭಕ್ತ ಗಂಜಿ. ಗುರು ಇರಬೇಕು, ಗುರು ಗಂಜಿ ಭಕ್ತ ಇರಬೇಕು ಅಂತ ಸಿರಿಗೆರೆ ಜಗತ್ತು ಹೇಳಿದಾರಲ್ಲ. ಅವರಿಗೆ ನಮ್ಮ ಶಿರಿಗೆರೆ ಜಗತ್ತುಗಳ ಜೊತೆಗೆ ನಾವು ಚಂದ ಇರೋದು ಅವ್ರಿಗೆ ಇಷ್ಟ ಇಲ್ಲ.